ಒಂದೇ ನಿಮಿಷ ಒಂದು ಫೋಟೋ ತಗೊಂಡು ಬೇಗ 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 ನಮಗೂ ಸೇರ್ಸ್ ತಗೋ. ಹಿಂಗೆ ತೆಗಿಯೋಣ ನೆಲ್ಲಿಟ್ಬಿಟ್ಟು ಅಲ್ಲೇ ಕೊಡೋಕ್ಕಾಗಲ್ಲ. ಇದನ್ನು ಸರ್ ಫೋಟೋ ತಗೋತೀವಿ ತಡಿಯಪ್ಪ. ಸರ್ ಸರ್ ಲಕ್ಷ್ಮಣ್ ಸರ್ ಸ್ವಲ್ಪ ಮುಂದೆ ಸರಿ ಬನ್ನಿ ಸರ್ವೆ ನಂಬರ್ 70/4. ಈ ಸರ್ವೆ ನಂಬರ್ ಜಾಗ 70/4 1950ನೇ ಇಸ್ವಿನಲ್ಲಿ ಭಾಗ ಮಾಡ್ತಾರೆ. 1 ಎಕರೆ 20 ಕುಂಟೆ ಅಂದರೆ ಒಟ್ಟಾರೆ 60 ಕುಂಟೆ ಜಾಗ. 60 ಕುಂಟೆ ಜಾಗವನ್ನು ಇಬ್ಬರು ಮಕ್ಕಳಿಗೆ ಅವರು ಹಂಚ್ತಾರೆ. ಒಂದು ಚಿಕ್ಕತಮ್ಮಯ್ಯ, ಇನ್ನೊಂದು ಸಾಕಮ್ಮ. ಸಾಕಮ್ಮನ ಭಾಗಕ್ಕೆ ಬಂದಿರುವಂಥ ಜಮೀನು 30 ಕುಂಟೆ. ಭಾಗ ಆದಮೇಲೆ ಅದು ಸರ್ವೆ ನಂಬರ್ ಆಟೋಮೆಟಿಕಲಿ ಗೆಟ್ ಚೇಂಜ್ ಟು 70/4 ಇದ್ದಿದ್ದು 70/4A ಮತ್ತು 70/4B ಅಂತ ಆಗುತ್ತೆ. ಸಾಕಮ್ಮನವರ ವ್ಯಾಪ್ತಿಗೆ ಬರುವಂಥ ಜಮೀನು 70/4A. ಚಿಕ್ಕತಮ್ಮಯ್ಯನವ್ರ ಭಾಗಕ್ಕೆ ಬರುವಂಥ ಜಾಗ 30 ಕುಂಟೆ 70/4B. 1967ನೇ ಇಸ್ವಿನಲ್ಲಿ ಸಾಕಮ್ಮನವರು ಅವರ ಅಕ್ಕನ ಮಕ್ಕಳು 3 ಜನಕ್ಕೆ ಹಂಚ್ತಾರೆ. 10 ಕುಂಟೆ 10 ಕುಂಟೆ 10 ಕುಂಟೆ ಇಬ್ಬರಿಗೆ ಹಂಚ್ತಾರೆ. ಒಂದು ಭಾಗವನ್ನು ಅವರೇ ಇಟ್ಕೋತಾರೆ. 10 ಕುಂಟೆ 10 ಕುಂಟೆ 10 ಕುಂಟೆ ಅಂದರೆ 10,000 ಚದರ ಅಡಿ, 10,000 ಸ್ಕ್ವೇರ್ ಫೀಟ್. 1962ರಲ್ಲಿ ಅದು ಹಂಚಿಕೆ ಆಗುತ್ತೆ. 67ರಲ್ಲಿ ಅದಾದ ಮೇಲೆ 1984ನೇ ಇಸ್ವಿನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ನೋಟಿಫೈ ಮಾಡ್ತಾರೆ. ಯಾವ ಜಾಗವನ್ನು 70/4B ಜಾಗವನ್ನು 70/4A ಅಲ್ಲ 70/4B ಜಾಗವನ್ನು ಚಿಕ್ಕತಮ್ಮಯ್ಯನವರು ಸೇರಿದ್ದ ಜಾಗವನ್ನು ನೋಟಿಫೈ ಮಾಡಿ 1986ನೇ ಇಸ್ವಿನಲ್ಲಿ ಅವರಿಗೆ ಅವಾರ್ಡ್ ಮಾಡ್ತಾರೆ. 11,700 ರೂಪಾಯಿ ಅವರಿಗೆ ಪಾವತಿ ಆಗುತ್ತೆ. ಅವರು ತಗೋತಾರೆ. 1997ನೇ ಇಸ್ವಿನಲ್ಲಿ ಸಾಕಮ್ಮನವರು ಸಿದ್ದರಾಮಯ್ಯ ಸಾಹೇಬರಿಗೆ 70/4A ಜಾಗದಲ್ಲಿ 10 ಕುಂಟೆ ಜಾಗ 10,000 ಸ್ಕ್ವೇರ್ ಫೀಟು ಇದೇ ಜಾಗ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಮಾರ್ತಾರೆ, ಕ್ರಯ ಮಾಡಿಕೊಡ್ತಾರೆ. ಎಲ್ಲ ದಾಖಲೆಗಳು ನಾತಾ ಇದ್ದಾವೆ. 1997ರಲ್ಲಿ ಅವ್ರಿಗೆ ಮಾಡ್ತಾರೆ. 1999ರವರೆಗೆ 2 ವರ್ಷದ ಕಾಲದಲ್ಲಿ ಬ್ಯಾಂಕಲ್ಲಿ ಮೈಸೂರು ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕಿಂದ ಸಾಲವನ್ನು ಪಡೆದು ಈ ದೊಡ್ಡ ಬೃಹತ್ಕಾರವಾದ ಮನೆಯನ್ನು ಕಟ್ತಾರೆ ಅವರು. ತದನಂತರ ವಾಸ್ತು ಅದು ಇದು ಏನೇನೋ ಸಮಸ್ಯೆ ಆಗಿ ಅವರಿಗೆ ಆಮೇಲೆ ಇದಲ್ಲದೆ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಸಾಲ ತಗೊಂಡಿರುವಂಥದ್ದನ್ನ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾರೆ. ಸಾಲ ಕಟ್ತಾ ಇಲ್ಲ ಸಿದ್ದರಾಮಯ್ಯನವರು. ಬೇಸತ್ತಿ ಅವರು ಅದನ್ನು 1999ನೇ ಇಸ್ವಿನಲ್ಲಿ 98 ಲಕ್ಷಕ್ಕೆ ಅಲ್ವಾ ರಾಕೇಶ್ ಅವರು, 98 ಲಕ್ಷ ಆಲ್ಮೋಸ್ಟ್ 1 ಕೋಟಿಗೆ ಈ ಮನೆಯನ್ನು ಕಟ್ಟಿದ ಮನೆಯನ್ನು ಕೋಡೆ ಸಂಸ್ಥೆಯವರಿಗೆ ಮಾರ್ಬಿಡ್ತಾರೆ. ಇದು ಜಿಸ್ಟ್ ಆಫ್ ದಿ ಇಶ್ಯೂ. 2018ನೇ ಇಸ್ವಿನಲ್ಲಿ ದಯಮಾಡಿ ಮಾಧ್ಯಮದವರು ಸ್ವಲ್ಪ ಲೋಗನ ಕೇಳಿ ಒಂಚೂರು 10 ನಿಮಿಷ ತಗೋತೀನಿ ನಾನು. 2018ನೇ ಇಸ್ವಿನಲ್ಲಿ ಗಂಗರಾಜು ಎಂಬ RTI ಕಾರ್ಯಕರ್ತ
ಅವನಿಗೆ ಎಲ್ಲಿ ಮಾಹಿತಿ ಸಿಗುತ್ತೋ, ಯಾರು ಪುಸ್ತಲಾಸ್ತಾರೋ ಗೊತ್ತಿಲ್ಲ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು RTA ಮೂಲಕ ಒಂದು ಅರ್ಜಿ ಹಾಕ್ತಾರೆ. ನನಗೆ ಸಂಪೂರ್ಣವಾದಂಥ ಮಾಹಿತಿ ಬೇಕು, 70/4 ಮಾಹಿತಿ ಬೇಕು. 70/4 ಮಾಹಿತಿ ಕೊಡೋ ಬದಲು ಅವ್ರು ಏನು ಮಾಡ್ತಾರೆ, ಮೂಡಾದವರು 70/4B ಮಾಹಿತಿ ಕೊಡ್ತಾರೆ. 70/4B ಪ್ರಕಾರ ಮೂಡ ನೋಟಿಫೈ ಆಗಿರುವಂಥ ಜಾಗ. ಅದು ನೋಟಿಫೈ ಆಗಿರುವಂಥ ಜಾಗವನ್ನು ಮತ್ತೆ ಡಿನೋಟಿಫೈ ಮಾಡಿಸ್ಕೊಂಡು ಸಿದ್ದರಾಮಯ್ಯವರು ಜಾಗ ಖರೀದಿ ಮಾಡಿ ಅಲ್ಲಿ ಮನೆ ಕಟ್ಬಿಟ್ಟವ್ರೆ ಅಂತ ಆಪಾದನೆ ಮಾಡ್ತಾರೆ. ಆಪಾದನೆ ಮಾಡಿ ಮೈಸೂರು ಸಿವಿಲ್ ಕೋರ್ಟ್ಗೆ ಅವರು ದಾವೆ ಹಾಕ್ತಾರೆ. ಮೈಸೂರು ಸಿವಿಲ್ ಕೋರ್ಟ್ ಜಡ್ಜ್ ಅವ್ರು ಏನು ಮಾಡ್ತಾರೆ, ಪೊಲೀಸ್ನವ್ರಿಗೆ ಒಂದು ಡೈರೆಕ್ಷನ್ಸ್ ಕೊಡ್ತಾರೆ, ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ, ಇದನ್ನು ದಯಮಾಡಿ ತನಿಖೆ ಮಾಡಿ, ಇನ್ವೆಸ್ಟಿಗೇಟ್ ಮಾಡಿ, ಸತ್ಯಾಸತ್ಯತೆಯನ್ನು ನಮಗೆ ವರದಿಯನ್ನು ಕೊಡಬೇಕು. ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ನವರು RTA ಮೂಲಕ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಪತ್ರವನ್ನು ಬರೆದು, ಸಂಪೂರ್ಣವಾದ ದಾಖಲೆ ಹತ್ರ ಇದೆ, ದಾಖಲೆ ಬರೆದು ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ತಗೋತಾರೆ. ಅವರು ಇಲ್ಲಿರುವಂಥ ದಾಖಲೆ, ಅವ್ರು ಕೊಟ್ಟಿರುವಂಥ ದಾಖಲೆ 2018ರಲ್ಲಿ ಕೊಟ್ಟಿರುವಂಥ ದಾಖಲೆ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡಿ ಫೈನಲ್ ಆಗಿ ಇದು ಉರುಳಿಲ್ಲ, ಡಿನೋಟಿಫೈ ಮಾಡಿರುವಂಥ ಜಾಗ, ನೋಟಿಫೈ ಮಾಡಿರುವಂಥ ಜಾಗ ಬೇರೆ ಬೇರೆ. ನೋಟಿಫೈ ಮಾಡಿರುವಂಥ ಜಾಗ 70/4B ಜಮೀನು 30 ಕುಂಟೆ ಮೂಡ ವ್ಯಾಪ್ತಿನಲ್ಲೇ ಇದೆ. ಮೂಡ ವ್ಯಾಪ್ತಿನಲ್ಲಿರುವಂಥದ್ದು ಜನಗಳಿಗೆಲ್ಲ ಹಂಚುವಂಥ ಕೆಲಸವನ್ನು ಮಾಡಿದ್ದಾರೆ. 70/4A ನಾವು ಮೂಡದಿಂದ ವಶಪಡಿಸ್ಕೊಂಡಿಲ್ಲ, ಅದಕ್ಕೆ ಅವ್ರಿಗೆ ಸೇರಿದ್ದಂಥದ್ದು. ಆ ಚಿಕ್ಕ ಸಾಕಮ್ಮ ಅನ್ನುವಂಥವ್ರು ಅವರಿಗೆ ಸೇರಿದ್ದಂಥ ಜಾಗ ಅದು ಅಂತ. ಇದು ಆಧಾರದ ಮೇರೆಗೆ ಅವರು B ರಿಪೋರ್ಟ್ ಕೊಡ್ತಾರೆ. ಇದರಲ್ಲಿ ಉರುಳಿಲ್ಲ, ಸತ್ಯಾಸತ್ಯತೆ ಎಲ್ಲ, ಸುಳ್ಳು ಆಪಾದನೆ ಮಾಡಿದ್ದಾರೆ ಗಂಗರಾಜು ಅಂತ. ಇದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಏನು ಮೈಸೂರು ಸಿವಿಲ್ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟು ಈ B ರಿಪೋರ್ಟ್ನ ಪರಿಗಣಿಸ್ದೇನೆ ಒಂದು ಸೈಡು ಗಂಗರಾಜ್ ಅವರ ವಕೀಲರು ಏನು ವಾದ ಮಂಡನೆ ಮಾಡ್ತಾರೆ, ಆ ವಾದದ ಆಧಾರದ ಮೇರೆಗೆ CM ವಿರುದ್ಧ ತೀರ್ಪು ಬರುತ್ತೆ. ಗಂಗರಾಜು ಮಾಡಿರುವಂಥ ಆರೋಪ ಎಲ್ಲ ಸರಿ ಇದೆ, ತೀರ್ಪು CM ವಿರುದ್ಧ ಬರುತ್ತೆ. ಕೇಸ್ ದಾಖಲಾಗುತ್ತೆ, FIR ಆಗುತ್ತೆ ಸಿದ್ದರಾಮಯ್ಯನವ್ರ ವಿರುದ್ಧ. ಅದನ್ನು ಚಾಲೆಂಜ್ ಮಾಡಿ ಕ್ವಾಶ್ಗೆ ಹೈಕೋರ್ಟ್ಗೆ ಅಪ್ಲಿಕೇಶನ್ನ ಸಿದ್ದರಾಮಯ್ಯನವರು ಹಾಕ್ಕೊಂತಾರೆ 2019ರಲ್ಲಿ. ಇವರು ಅಪ್ಲಿಕೇಶನ್ ಹಾಕಿ ಕಂಪ್ಲೇಂಟ್ ಮಾಡಿ ಆದಮೇಲೆ 2019ರಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟಲ್ಲಿ ಅದು ಬರುತ್ತೆ. ಕೂಲಂಕುಷವಾಗಿ ಸಿಂಗಲ್ ಬೆಂಚ್ ಜಡ್ಜ್ ಅವರು ಸುಮಾರು 10-15 ಸಿಟ್ಟಿಂಗ್ಸ್ನ ತಗೊಂಡು ಆ ಕಡೆ ವಾದ ಪ್ರತಿವಾದವನ್ನು ಆಲಿಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಫೈನಲ್ಲಾಗಿ ಅವರು ಒಂದು ಆದೇಶ ಮಾಡ್ತಾರೆ. ಇದು ಕೋರ್ಟು ಏನು ಹಿಂದೆ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಿರುವಂಥ ಜಡ್ಜ್ಮೆಂಟು ದುರುದ್ದೇಶದ ಪೂರಿತವಾಗಿರುವಂಥದ್ದು, ಇಲ್ಲಿಗಲ್ಲು. ಆ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ನ ನಾನು ಓದುವಂಥದ್ದಕ್ಕೆ ಇಷ್ಟಪಡ್ತೀನಿ. The contents of the said document clearly disclose that only after ascertaining the 10 kuntas of land in survey number 70/4A was not acquired by Muda, the said NOC has been issued. There is absolutely no illegality in the said NOC. The learned sessions judge, without considering any of these aspects, has blindly issued summoned to accused number 7 to answer the charges, which is in my view is wholly illegal, unjustified and an abuse of process of court. For the above reasons, the petition filed by accused are allowed. The complaint lodged against them in PCR number 27/2019 and all consequent proceedings arising therefrom, including the order dated 28/2019, are quashed. Consequently, the petition filed by the complaint number 1426/2019 is dismissed. ಇದು ಹೈಕೋರ್ಟ್ ಆದೇಶ. ಇದನ್ನು ಚಾಲೆಂಜ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಗಂಗರಾಜು ಅವರು. ಸುಪ್ರೀಂ ಕೋರ್ಟು ಕಾಪಿ ನನ್ನ ಹತ್ರ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿನೂ ಇದೆ. ಅಲ್ಲೂ ಸ್ಪೆಷಲ್ ಲೀವ್ ಪೆಟಿಷನ್ ಥರ ಪರಿಗಣಿಸುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತ ಅಂದಾಗ ಅಲ್ಲೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ವಾದ ಪ್ರತಿವಾದವನ್ನು ಆಲಿಸಿದ ನಂತರ ದೇರ್ ಆಲ್ಸೋ ಇಟ್ ಇಸ್ ಬೀಂಗ್ ಡಿಸ್ಮಿಸ್ಡ್. ಇಟ್ ಈಸ್ ಡಿಸ್ಮಿಸ್ಡ್ ಇನ್ ದಿ ಇಯರ್ 2023. ದಿಸ್ ಇಸ್ ದಿ ಕ್ರಕ್ಸ್ ಆಫ್ ದಿ ಇಶ್ಯೂ. ಅದಕ್ಕೆ 2 ಕಾಪಿನೂ ಕೊಡ್ತೀನಿ. ಯಾವುದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಡೇಟು
1/3/2021 ನಾನು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾಧ್ಯಮದ ಮೂಲಕ ಪಂತ್ವಾನವನ್ನು ಆಹ್ವಾನ ಮಾಡ್ತೀನಿ ಕುಮಾರಸ್ವಾಮಿ ಅವರಿಗೆ. ಎಚ್ ಡಿ ಕುಮಾರಸ್ವಾಮಿ ಅವರೇ, ನೀವು ಮಾಡಿರುವಂಥ ಆಪಾದನೆ, ಇದು ದಲಿತರು ಸೇರಿದ್ದಂಥ ಜಾಗ, ಅವ್ರನ್ನ ಇಲ್ಲಿಂದ ಒಕ್ಕಲೆಬ್ಬರಿಸಿ ಅವರಿಂದ ಕಸಿದುಕೊಂಡು ನೀವು ಅಲ್ಲಿ ಮನೆ ಕಟ್ಟಿದ್ದು ದಾಖಲೆ ಬಿಡುಗಡೆ ಮಾಡಲ, ಎಲ್ಲ ದಾಖಲೆಗಳ ನಾತ ಇದ್ದಾವೆ ಅಂದ್ಬಿಟ್ಟು ಮಾಧ್ಯಮದ ಮುಂದೆ ಬಂದು ನೀವು ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ಆ ಫೈನಲ್ ರೆಸೊಲ್ಯೂಷನ್ ಆಫ್ ಮೂಡಾ ಇಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ. ಅದನ್ನು ನಾನು ಕ್ಲಾರಿಫೈ ಮಾಡ್ತೀನಿ, ಯಾಕೆಂದರೆ ನಾಳೆ ದಿವಸ ಮತ್ತೆ ಕುಮಾರಸ್ವಾಮಿ ಅವ್ರು ಬಂದು ಇನ್ನೇನೋ ಹೇಳುವಂಥದ್ದು ಆಗಬಾರ್ದು. ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ದಟ್ ಇಸ್ ಆಲ್ಸೋ ಐ ಆಮ್ ಜಸ್ಟ್ ಕ್ಲಾರಿಫೈಯಿಂಗ್. ಸದರಿ ವಿಷಯದ ಸಂಬಂಧ ಸಭೆಯಲ್ಲಿ ಹಾಜರಿದ್ದ ವಿಶೇಷ ಭೂ ಸ್ವಾಧೀನಾಧಿಕಾರಿಯವರು ಮಾತನಾಡಿ, ಇಣಕಲ್ ಗ್ರಾಮದ ಸರ್ವೆ ನಂಬರ್ 70/4A ರಲ್ಲಿ ಶ್ರೀಮತಿ ಸಾಕಮ್ಮ ಶ್ರೀ ಸಣ್ಣೇಗೌಡ, ಶ್ರೀಮತಿ ಸುನಂದ ಎ ಪಾಪಣ್ಣ ಮತ್ತು ಶ್ರೀ ಎ ಅಣ್ಣಯ್ಯ ಬಿನ್ ಲೇಔಟ್ ಲೇಟ್ ಅಣ್ಣಯ್ಯ ತಲಾ 10 ಗುಂಟೆ ಪ್ರದೇಶವನ್ನು ಖರೀದಿ ಮಾಡಿದ್ದು, ಈ ಜಮೀನುಗಳಲ್ಲಿ ತಮ್ಮ ತಮ್ಮ ವಾಸದ ಮನೆ ಕಟ್ಟಿಸಿಕೊಳ್ಳಲು ನಿರಾಕ್ಷೇಪಣಾ ಪತ್ರ ಕೋರಿರುತ್ತಾರೆಂದು ಮೇಲ್ಕಂಡ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನಪಡಿಸಿಕೊಂಡಿರುವುದಿಲ್ಲ. ಈ ಪ್ರದೇಶದಲ್ಲಿ ಕೆಲವು ನಿವೇಶನಗಳನ್ನು ಹಂಚಿದ್ದು, ದಯಮಾಡಿ ಪ್ಲೀಸ್ ನೋಟ್ ದಿಸ್, ಅವರೇ ಹೇಳಿರುವಂಥದ್ದು ಮೂಡಾದವರು. ಈ ಪ್ರದೇಶದಲ್ಲಿ ಯಾವ ಪ್ರದೇಶ? ಸರ್ವೆ ನಂಬರ್ 70/4A ನಲ್ಲಿ ಒಟ್ಟು 30 ಕುಂಟೆ ಇರುವಂಥದ್ದು. ಇದರಲ್ಲಿ 10 ಕುಂಟೆ ಇದು, ಇನ್ನು 20 ಕುಂಟಿನಲ್ಲಿ ಕೆಲವು ಕಡೆ ಭೂ ಸ್ವಾಧೀನ ಆಗದೇ ಇದ್ರೂ ಮೈಸೂರು ನಗರ ಪ್ರಾಧಿಕಾರದವರು ಕೆಲವು ನಿವೇಶನಗಳನ್ನು ಹಂಚಿಕೆ ಮಾಡಿರುವಂಥದ್ದು ಕಂಡು ಬಂದಿರುತ್ತದೆ. ಇಂಥ ಪ್ರಕರಣಗಳಲ್ಲಿ ಈಗಾಗಲೇ ಬದಲಿ ನಿವೇಶನಗಳನ್ನು ನೀಡಲಾಗಿದೆ ಮತ್ತು ಅರ್ಜಿದಾರರುಗಳ ಜಮೀನಿನ ಸುತ್ತಲೂ ರಸ್ತೆ, ಚರಂಡಿ ಮತ್ತು ವಿದ್ಯುತ್ ಸಂಪರ್ಕಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದೆ. ಅಲ್ಲದೆ ಅಭಿವೃದ್ಧಿ ಹೊಂದಿದ ಪ್ರದೇಶವಾಗಿದ್ದು, ಈ ಪ್ರದೇಶದಲ್ಲಿ ಅರ್ಜಿದಾರರುಗಳು ತಲಾ 10 ಗುಂಟೆ ಜಮೀನಿನಲ್ಲಿ ವಾಸದ ಮನೆ ಕಟ್ಟಿಕೊಳ್ಳಲು ಕೋರಿರುವ ವಿಚಾರವನ್ನು ಸಭೆಗೆ ವಿವರಿಸಿದರು. ಅದು 1950ನೇ ಇಸ್ವಿ ಹಿಂದೆ ಏನಿತ್ತು, 100 ಅದರಿಂದ ಏನಿತ್ತು ಅನ್ನೋದು ಅದು ಗೊತ್ತಿಲ್ಲ ಸರ್. 1950ನೇ ಇಸ್ವಿಯಿಂದ ಇರುವಂಥ ದಾಖಲೆಗಳು ನನ್ನ ಹತ್ರ. ಇದು 50ನೇ ಇಸ್ವಿನಲ್ಲಿ ಇದ್ದಂಥ ಡಾಕ್ಯುಮೆಂಟ್, ಪುಟ್ಟೇಗೌಡರ ವ್ಯಾಪ್ತಿನಲ್ಲಿ ಬರುವಂಥ ಡಾಕ್ಯುಮೆಂಟ್. 1 ಎಕರೆ 20 ಕುಂಟೆ ಅಂದರೆ 60 ಕುಂಟೆ ಟೋಟಲ್ ಅವ್ರ ಮಕ್ಕಳಿಗೆ ಹಂಚಿಕೆ ಮಾಡಿರುವಂಥದ್ದು. ಅದಾದ ಮೇಲೆ ಅದು ಹಿಂದೆ ಏನಿತ್ತು, ಅದು ಯಾರಿತ್ತು ಅನ್ನುವಂಥದ್ದು ಗೊತ್ತಿಲ್ಲ. ಬಹುತೇಕ ನಾನು ಈಗ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿಯವರೇ ದಯಮಾಡಿ ಇದು ದಲಿತರಿಗೆ ಕೊಟ್ಟಿರುವಂಥ ಜಾಗವನ್ನು ನಾವು ಬಡಿದು ಎಬ್ಬಿಸಿ ಓಡಿಸಿ ಆ ಜಾಗವನ್ನು ಸಿದ್ದರಾಮಯ್ಯನವರು ತಗೊಂಡಿದ್ರು ಅನ್ನುವಂಥದ್ದು ನೀವೇನಾದರೂ ಪ್ರೂವ್ ಮಾಡಿಬಿಟ್ರೆ ಮುಖ್ಯಮಂತ್ರಿಗಳ ಪರವಾಗಿ ನಾನು ಪಂತ್ವಾನವನ್ನು ಆಹ್ವಾನ ನೀಡ್ತಾ ಇದ್ದೀನಿ ನಿಮಗೆ. ಐ ಆಮ್ ಚಾಲೆಂಜಿಂಗ್ ಬಿಫೋರ್ ಯು. ಅದನ್ನು ನೀವು ಪ್ರೂವ್ ಮಾಡಿಬಿಟ್ರೆ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ನಾವು ಕೊಡಿಸ್ತೀವಿ. ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನಾವು ಕೊಡಿಸ್ತೀವಿ. ಇಲ್ಲ ಅಂದರೆ ಏನು ಮಾಡಬೇಕು? ನೀವು ರಾಜೀನಾಮೆ ಕೊಡ್ತೀರಾ? ಕುಮಾರಸ್ವಾಮಿ ಅವರೇ, ಸುಳ್ಳು ಆಪಾದನೆಗಳನ್ನು ಮಾಡಿಕೊಂಡು ನಿಮ್ಮ ರಾಜಕೀಯ ಜೀವನ ನಡೆಸುವಂಥದ್ದನ್ನ ನಿಲ್ಲಿಸ್ಬೇಕು. ಪ್ರತಿ ಬಾರಿ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡುವಂಥದ್ದು, ಸುಳ್ಳು ಆಪಾದನೆಗಳ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ BJPಯವರು JDSನವರು ಈ ಲೆವೆಲ್ಗೆ ರಾಜ್ಯವನ್ನು ತಗೊಂಬಂದಿದ್ದೀರಿ. ಮುಖ್ಯಮಂತ್ರಿಗಳನ್ನು ಈ ಲೆವೆಲ್ಗೆ ತಗೊಂಡೋಗಿದ್ದೀರಿ. ಒಂದೊಂದೇ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಿಡುವಂಥ ಕೆಲಸವನ್ನು ನೀವೇನು ಮಾಡ್ತಾ ಇದ್ದೀರಿ? ನಿಮ್ಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ದಯಮಾಡಿ ಇದನ್ನು ಆಹ್ವಾನವನ್ನು ನೀವು ಸ್ವೀಕರಿಸಬೇಕು. ವಿ ಹ್ಯಾವ್ ಟು ಟೇಕ್ ದಿಸ್ ಟು ದ ಲಾಜಿಕ್ ಎಂಡ್. ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಫೈಲ್ ಎ ಕಂಪ್ಲೈಂಟ್ ಬಿಫೋರ್ ದಿ ಪೊಲೀಸ್ ಸ್ಟೇಷನ್, ಬಿಫೋರ್ ಲೋಕಾಯುಕ್ತ, ಬಿಫೋರ್ ದಿ ಕೋರ್ಟ್. ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿನ ಈ ಮಟ್ಟಕ್ಕೆ ತೇಜೋವಧೆ ಮಾಡುವಂಥದ್ದು ಸಹಿಸಲ್ಲ. ನೀವು ಮುಖ್ಯಮಂತ್ರಿಗಳಾಗಿದ್ದಿರಿ 2 ಬಾರಿ, ನೀವು ಕೇಂದ್ರ ಮಂತ್ರಿಗಳಾಗಿದ್ದೀರಿ. ಏನೋ ಮಾಹಿತಿ ಕೊಟ್ಟ ತಕ್ಷಣ, ದಾಖಲೆಗಳು ಕೊಟ್ಟ ತಕ್ಷಣ ನೀವು ಬಂದು ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ದಯಮಾಡಿ ಒಕ್ಕಲಿಗರ ಹೆಣ್ಮಕ್ಳನ್ನ ಮಂಚಕ್ಕೆ ಕರಿತಾ ಇರುವಂಥ MLA ಬಗ್ಗೆ ಮಾತಾಡ್ರಿ ಕುಮಾರಸ್ವಾಮಿ ಅವರೇ. ಅದಕ್ಕೂ ನನಗೂ ಏನು ಸಂಬಂಧ? ಅದಕ್ಕೆ ಯಾಕೆ ನಾನು ಕೇಳ್ತೀರಾ ಅಂತೀರಾ? ಒಕ್ಕಲಿಗರ ಚಾಂಪಿಯನ್ ಅಲ್ವೇ ನೀವು ಅಶೋಕ್ ಅವರೇ? ನೀವು ಒಕ್ಕಲಿಗ ಸಮುದಾಯದವ್ರದ ಚಾಂಪಿಯನ್ಸ್ ಅಲ್ವೇ? ಒಕ್ಕಲಿಗ ಸಮುದಾಯ ಎಲ್ಲ ನಿಮ್ಮನ್ನು ಬೆಂಬಲಿಸಿದಾರಲ್ವಾ? ಅದ್ರ ಬಗ್ಗೆ ಒಬ್ಬರು ಏನು ಮಾತಾಡ್ತಾನೆ ಇಲ್ವಲ್ಲ, ಏನು ಮಾತಾಡಲೇ ಇಲ್ವಲ್ಲ, ಅದ್ರ ಬಗ್ಗೆ ಮಾತಾಡ್ರಿ.
ಇದ್ದಕ್ಕಿದ್ದಂಗೆ ಸುಮ್ಮನೆ ಇದು ಡೈಲಿ ಒಂದೊಂದು ದಾಖಲೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ರೆ ನೀವು ಇದು ಈ ಜಾಗವನ್ನು ಮಾರಿ 25 ವರ್ಷ ಆಯಿತು. 1999ನೇ ಇಸ್ವಿಯಲ್ಲಿ ಮಾರಿದಂಥ ಜಾಗ. ಯಾವ ದಾಖಲೆ ಇದೆ? ಎಲ್ಲ ಒಂದಷ್ಟು ಜನ ಅವರೇ ಊಹೆ ಮಾಡ್ಕೊತಾರೆ. ಇನ್ನೂ ಪಕ್ಕದಲ್ಲೇ ಯಾವುದೋ ಒಂದು ಲ್ಯಾಂಡ್ ಇತ್ತು, ಆ ಲ್ಯಾಂಡು ದಲಿತಕ್ಕೆ ಸೇರಿದ್ದು, ಅದನ್ನು ಓಡ್ಸೋಕ್ಕೋಸ್ಕರ ಸಿದ್ದರಾಮಯ್ಯವರು ಮಾಡೋದು ಅಂತ ಇನ್ನೊಂದಷ್ಟು ಜನ ಏನೋ ಮಾತಾಡ್ಕೊಳ್ಳೋದು. ಇನ್ನೊಂದಷ್ಟು ಜನ ಇಲ್ಲೇ ಇದೇ ಜಾಗ ಮೂಡೋದ್ರ ಅಲೋಟ್ ಮಾಡಿದ್ರು, ಅವನು ಓಡಿಸ್ಬಿಟ್ಟು ಈ ಕಡೆ ತಗೊಂಬಂದು ಎಲ್ಲಿ ಯಾವುದೋ ದಾಖಲೆ ಹೇಳಿ, ತೋರಿಸಿ, ದಾಖಲೆಗಳನ್ನು ತೋರಿಸಿ. ಇಷ್ಟೆಲ್ಲ ಬಿಟ್ಟರು ಕೂಡ ಎಲ್ಲ ನೋಟಿಫೈ ಮಾಡೋದು ಕೂಡ ಈ ಜಾಗ ಪರ್ಟಿಕ್ಯುಲರ್ಗೆ 70/4B ಇದನ್ನೇ ಯಾತಕ್ಕೆ ಮಾತ್ರ ನೋಟಿಫೈ ಮಾಡಿ 4A 70/4A ಅವರು ಅಲಿನೇಷನ್ ಮಾಡಿಸ್ಕೊಂಡಿದ್ರು. ಇಲ್ಲ 30 ಗುಂಟೆ ಅಲಿನೇಷನ್ ಮಾಡ್ಕೊಂಡಿಲ್ಲ, ಇದು ಕೈ ಬಿಟ್ಟಿರೋದು, ಇದು ಕೈ ಸೇರೇ ಇಲ್ಲ ಅದು. ಅಲ್ಲ, ಅದನ್ನ ನೀವು ಮೂಡದವರು ಪ್ರಶ್ನೆ ಮಾಡಬೇಕು. ಅದಕ್ಕೆ ಮುಂಚೆ ಒಂದೇ ಸೆಕೆಂಡ್ 1984ರಲ್ಲಿ ನೋಟಿಫೈ ಆಗಿರುವಂಥದ್ದು ಅಲ್ವಾ ಸರ್? 84ರಲ್ಲಿ ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ಸಂಬಂಧ ಇಲ್ಲ. ಇವ್ರು ತಗೊಂಡಿದ್ದು 1997ನೇ ಇಸ್ವಿನಲ್ಲಿ. 97ನೇ ಇಸ್ವಿನ ಅಂದರೆ ಅದಕ್ಕೊಂದು ಕತೆ ಕಟ್ಟುವಂಥ ಕೆಲಸ ಆಗಬಾರ್ದು. 84ರಿಂದನೇ ಸಿದ್ದರಾಮಯ್ಯನವರು ಇದೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು 97ರವರೆಗೂ ವೆಯ್ಟ್ ಮಾಡಿ ಅದನ್ನು ಕೈ ಬಿಡಿಸಿ ಅದನ್ನು ಅಕ್ವೈರ್ ಮಾಡ್ಕೊಂಡು ಅನ್ನುವಂಥದ್ದು ಕತೆ ಕಟ್ಟುವಂಥ ಕೆಲಸಗಳು ಆಗಬಾರ್ದು ಅಷ್ಟೇ ಸರ್. ಸಂಖ್ಯೆ ಯಾವುದಲ್ಲಿ ಕಟ್ಟಿರೋದು? ಎಷ್ಟು ಸೈಟಲ್ಲಿ ಕಟ್ಟಿರೋದು ಇದು ಮನೆ? 80/20 120 feet/80 ಒಂದೇ ನಿವೇಶನ. 20 ಅದು 4 ನಿವೇಶನ. ಒಂದು ನಿಮಿಷ ಆರೋಪ ಇರುವಂಥದ್ದು ಇವ್ರಿಗೆ ಅದು ಆರೋಪ ಗೊತ್ತಿಲ್ಲ ನನಗೆ. ನಮಗೆ ಇರುವಂಥ ಉತ್ತರ ಕೊಡ್ತಾರೆ. ಅಲ್ಲ, ನಾನು ಕೊಡ್ತಾ ಇದ್ದೀನಿ ಅದಕ್ಕೆ ಉತ್ತರನ. 4 ನಿವೇಶನದಲ್ಲಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ನಿವೇಶನ ರಾಜಶೇಖರ್ ಅನ್ನೋರ್ದು, ಆ ರಾಜಶೇಖರ್ ಅವ್ರದಕ್ಕೆ ಬದಲಿ ನಿವೇಶನ ಮೂಡಾದವರು ಆಮೇಲೆ ಕೊಡ್ತಾರೆ. 70/4A ತಾವೇನು ಹೇಳ್ತಾ ಇದ್ದೀರಾ? ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅಲಾಟ್ ಆಗಿರುವಂಥದ್ದು, ಅವರಿಗೆ ಕ್ರಯ ಆಗಿರುವಂಥದ್ದು 120 feet/80 feet ಸೈಟ್, 10 ಕುಂಟೆ ಜಾಗ. ಮೂಡಾದವರು ಅಕ್ವಿಷನ್ ಆಗದೆ ಇರುವಂಥ ಜಾಗದಲ್ಲಿ ಬಂದು ನಂಬರ್ ಹಾಕ್ಬಿಟ್ಟು 4 ಸೈಟು 5 ಸೈಟು ಹೆಂಗೆ ಮಾಡ್ಕೊಂಡ್ರು? ಅವರ ಅವರ ಲೆಡ್ಜರಲ್ಲಿ ಮಾಡ್ಕೊಂಡಿರ್ಬೇಕಷ್ಟೆ. ಅಲ್ಲ, 70/4A ಏನು ಹೇಳ್ತಾ ಇರೋದು? ಅದರಲ್ಲಿ ಬುಡಾದವರು ನಿವೇಶನ ಹಂಚಿರಲು ಇಷ್ಟ ಕೊಟ್ಟಿದ್ದಾರೆ. ಅದು ಯಾವಾಗ ಗೊತ್ತಾ? 88, 86, 85 ನಿವೇಶನ ಹಂಚ್ಬಿಟ್ಟವ್ರೆ ಜನಗಳಿಗೆ. ಅದು ಅದೇ ಜಾಗದಲ್ಲಿ ತಾವೇನು ಹೇಳ್ತಾರೆ 10 ಗುಂಟೆ ನಿವೇಶನ ಹಂಚಿ ಅವ್ರಿಗೆ ಆಲ್ರೆಡಿ ಇದನ್ನು ಖಾತೆರಿ ಮಾಡ್ಕೊಬಿಟ್ಟಿರ್ತಾರೆ. ಆಮೇಲೆ ತಿರ್ಗಿ ಅವ್ರು ಬದಲಿ ನಿವೇಶನ ಕೊಟ್ಟವ್ರೆ. ಬಟ್ ಬದಲಿ ನಿವೇಶನ ಕೊಡೋದು ರಾಜಶೇಖರ್ಗೆ 98ಅಲ್ಲಿ. ಅದು ಗೊತ್ತಿಲ್ಲ ನಮಗೆ, ಮೂಡೋದವ್ರು ಕೇಳಬೇಕು. 97ನಲ್ಲಿ ಕ್ರಯ ಆಗಿರೋದು, ಮನೆ ಕಟ್ಟಿರೋದು 97ನಲ್ಲಿ, 98ಅಲ್ಲಿ. ಬದಲಿ ನಿವೇಶನ ಕೊಡೋದು 98. ಅದೇ 98ಅಲ್ಲಿ. ಈ ಪ್ರಕರಣದ ಹಂಗೇನೆ ಈ ಮನೆ ಕಟ್ಟಿರೋದು 98ಅಲ್ಲಿ. ಬುಡಾದವ್ರು ಯಾಕೆ ಹುಡುಕೊಂಡು ಅದನ್ನೇ ಮಾಡ್ಕೋತಾರಲ್ಲ, ಹೆಂಗೆ ಏನು ಅದನ್ನು ಮೂಡಾಗಿ ಕೇಳಬೇಕು ಸರ್. ನಮಗೆ ಸಂಬಂಧಪಟ್ಟಿರೋ ಹಾಗೆ ನಾವು ಯಾವ ತಪ್ಪು ಮಾಡಿಲ್ಲ. ನಮಗೆ ಸಾಕಮ್ನವ್ರ ಕಡೆಯಿಂದ ಕ್ರಯ ಆಗಿರುವಂಥ ಜಾಗ ಅದು. ಮೂಡಾದವರೇ ಅವ್ರೇನು 70/4Bನಲ್ಲಿ ಈ ಪ್ರದೇಶದಲ್ಲಿ ಕೆಲವು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೀವಿ ಅಂತಾರೆ. 70/4Aನಲ್ಲಿ ಬರೀ ಈ ಜಾಗ ಮಾತ್ರ ಅಲ್ಲ ಇರೋದು, 30 ಕುಂಟೆ ಇರೋದು. ಇದು ಬರೀ 10 ಕುಂಟೆ, ಇನ್ನು 20 ಕುಂಟೆನಲ್ಲಿ ಹಂಚಿಕೆ ಆಗಿರ್ಬೋದು. ಅದು ನನಗೆ ಗೊತ್ತಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇದು ಪಾಪಣ್ಣವ್ರೆ, ನೀವು ರಾಕೇಶ್ ಅವರೇ, ಈಗ ಒಂದನೇ ಹೇಗೆ ಕೈ ಬಿಟ್ರು ಅಂತ ಸರ್, ಇದು ಒಂದಲ್ಲ, ಸಂಬಂಧನೇ ಇಲ್ಲ. ದಯಮಾಡಿ ಮೂಡಾದಲ್ಲಿ ಏನಾದರೂ ಹಗರಣಗಳಾಗಿದ್ದು ಇನ್ನೇನೋ ಆಗಿದ್ದರೆ ಮೂಡಾದವ್ರನ್ನ ಕೇಳಬೇಕು. ಸರ್ವೆ ನಂಬರ್ 70/4A ತಾವು ಈಗೇನು ಮೊಬೈಲಲ್ಲಿ ತೋರಿಸಿದ್ರಿ, ಅದರಲ್ಲಿ ಬರೀ 10 ಕುಂಟೆ ಜಾಗ ಮಾತ್ರ ಅಲ್ಲ ಇರೋದು, 30 ಕುಂಟೆ ಜಾಗ ಇರೋದು. 30 ಕುಂಟೆಯಲ್ಲಿ 10 ಕುಂಟೆ ಇದ್ರೆ 20 ಕುಂಟೆನಲ್ಲಿ 4 ನಿವೇಶನ 5 ನಿವೇಶನ 6 ನಿವೇಶನ ಹಂಚಿಕೆ ಮಾಡಿ ಕೊಟ್ಟಿರ್ಬೋದು. ಅದು ತಪ್ಪಾಗಿದೆ ಅಂತ ಗೊತ್ತಾದ್ಮೇಲೆ ಬದಲು ನಿವೇಶನ ಕೊಟ್ಟಿದ್ದೀವಿ ಅಂತ ಅವರೇ ಹೇಳ್ತಾರೆ. ಅದೇ ಅದನ್ನ ಬೇರೆ 20 ಕುಂಟೆ ಅದನ್ನ ಕೇಳ್ಕೊಳ್ಳಿ. ಅಲ್ಲ ಸರ್ ಮೂಡದವರು ಅದನ್ನೇ ಇದು ಕ್ಯಾಶ್ ನೋಡಿ ಇದು ಮಾಡ್ತಾರ. ಅಲ್ಲ, ಅದನ್ನೇ ಒಂದು ನಿಮಿಷ. ಅದನ್ನ 70/4Aನಲ್ಲಿ 3 ಐಟಮ್ ಇದೆ ಸರ್. 10 ಕುಂಟೆ 10 ಕುಂಟೆ 10 ಕುಂಟೆ, ಒಂದು 10 ಕುಂಟೆ ಜಾಗ ಇದು, ಇನ್ನೊಂದು 20 ಕುಂಟೆ ಜಾಗದಲ್ಲಿ 70/4Aನೇ ಅದನ್ನು. ಅದರಲ್ಲಿ ಒಂದಷ್ಟು ಸೈಟ್ಗಳು ಯಾವ್ಯಾವ ಜಾತಿಗೆ ಹಂಚಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅದು ಮೂಡೋದನ್ನು ಕೇಳ್ಕೊಬೇಕು. ನಮ್ಮದು ಭಾಳ ಕ್ಲಿಯರ್ ಆಗಿದೆ, ಕ್ಲಾರಿಟಿ ಇದೆ. ಸಿದ್ದರಾಮಯ್ಯ ಸಾಹೇಬರು ಎಲ್ಲೂ ತಪ್ಪು ಮಾಡಿಲ್ಲ. ಅದಕ್ಕೆ ನಾನು ಮತ್ತೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರಿಗೆ. ಈ ಜಾಗ ಸಿದ್ದರಾಮಯ್ಯನವರು ದಲಿತ ಜಾಗವನ್ನು ತಗೊಂಡು ಅಲ್ಲಿಂದ ಒಕ್ಕಲಿಗಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಿದ್ರೆ, ಅದನ್ನು ನೀವು ಪ್ರೂವ್ ಮಾಡೋವಂಥ ಕೆಲಸವನ್ನು ಮಾಡಿದ್ರೆ, ಅದನ್ನು ಮತ್ತೆ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ರಾಜೀನಾಮೆ ಕೊಡಿಸೋ ಕೆಲಸ ನಮ್ಮದು. ಇಲ್ಲ, ನೀವು HD ಕುಮಾರಸ್ವಾಮಿಯವರು ನೀವು ರಾಜೀನಾಮೆ ಕೊಡಬೇಕು. ಪ್ರಶ್ನೆ ಇರುವಂಥದ್ದು, ಈಗೇನು ಕೆಸರೇದಿತ್ತು 2002ರಲ್ಲೇ ಬುಡಾದವರು ಅದನ್ನ ಯಾರ್ದೋ ಜಾಗನ ಡೈಟ್ ಮಾಡಿ ನಿವೇಶನ ಹಂಚಿದ್ರು. 2004 ಖರೀದಿ ಆಯ್ತು ಅದು ಪುನಃ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ. ಈಗ ಏನು ಇದನ್ನ 1988ಅಲ್ಲಿ ಬುಡಾದವ್ರು ಮತ್ತೆ ನಿವೇಶನ ಮಾಡ್ಬಿಡ್ತಾರೆ, ಅದನ್ನ 96ರಲ್ಲಿ ಖರೀದಿ ಮಾಡೋದು ಸಿದ್ದರಾಮಯ್ಯ ಅವರು ಹೆಂಗೆ ಅಂತ ಅಷ್ಟೇ ಪ್ರಶ್ನೆ.
ಅಲ್ಲಲ್ಲ ನಿವೇಶನ ಮಾಡಿರ್ಲಿಲ್ಲ, ಇದು ಕೈ ಬಿಟ್ಟಿದ್ರಲ್ಲ. ನಿವೇಶನ ಅಲ್ಲಲ್ಲ ಅದನ್ನ ನೋಡಿ ಸರ್, ರೆಕಾರ್ಡ್ ಅದನ್ನೇ ಅದು ಪರ್ಯಾಯವಾಗಿ ಅವ್ರು ಬದಲು ನಿವೇಶನ ಕೊಟ್ಕೊಂಡವ್ರಲ್ಲ. 98 ಕೊಟ್ಟರು. ಅದನ್ನೇ ನಾನು ಹೇಳ್ತಾ ಇರೋದು. 10 ಗುಂಟೆ 33 ಭಾಗ ಇದೆಯಲ್ಲ, ಅದ್ರಲ್ಲಿ ಯಾವ್ದು ನಿವೇಶನ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿ ದಯಮಾಡಿ. ಅದನ್ನೇ ಹೇಳ್ತಾ ಇರೋದು ಸರ್, ಹಾ. ಈಗ ನಿವೇಶನ ಮಾಡಿದ್ದಾರೆ. ಇದನ್ನ ಅಂತ ಹೆಂಗ್ ಹೇಳ್ತೀರಿ ನೀವು? ಇದಲ್ಲ ಅಂತ ಹೇಳಲಿಕ್ಕೆ ಏನು ಇಲ್ಲ. ನಮ್ಮ ಇದಲ್ಲ ಅಂತ ಹೇಳೋದಕ್ಕೆ ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಇದಾವಲ್ಲ. ಅದು ನೀವು ಹೇಳ್ತಾ ಮೂರಲ್ಲಿ 120 ಬೈ ಎಲ್ಲ ಸರ್ ಸಾಕಮ್ಮನ. ಹೌದು, ಮೂರಲ್ಲಿ 10 ಗುಂಟೆ ಸಾಕಮ್ಮನವರ ಜಾಗವನ್ನ ನಾವು ವಶಪಡಿಸ್ಕೊಂಡಿಲ್ಲ ಅಂತ ಅವರೇ 4 ಬಾರಿ ಹೇಳವ್ರೆ. ನಿವೇಶನ ಹೆಂಗ್ ಮಾಡಿದ್ದಾರೆ? ಹೈಕೋರ್ಟ್ ಹೇಳಿದೆ, ನಿವೇಶನ ಮಾಡಿ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಅದು ನನಗೆ ನೀವು ಅದು ಮೂಡೋದವ್ರು ತಪ್ಪು ಸರ್. ಅದು ಸರ್ ಮೂಡಾದವರು ಇನ್ನ 20 ಗುಂಟೆ ಜಾಗದಲ್ಲಿ ಮಾಡಿರ್ಬೋದು. ಅದನ್ನ ದಯಮಾಡಿ ಕೇಳಿ. ನಮ್ಮ ಜಾಗದಲ್ಲಿ ಇಲ್ಲ ಅದು. ನಾನು ಮತ್ತೆ ಹೇಳ್ತಾ ಇದ್ದೀನಿ ಅರಸು ಅವರೇ, ನಮ್ಮ ಜಾಗದಲ್ಲಿ ಇಲ್ಲ ಅದು. ಸಿದ್ದರಾಮಯ್ಯನವ್ರ ಜಾಗನೇ ಯಾಕೆ ಮೂಡೋದವ್ರು ಮಾಡ್ತಾವ್ರೆ ಅಂತ. ಅಲ್ಲಲ್ಲ, ನೀವು ಅದನ್ನ 20 ವರ್ಷದ ಆದ ಮೇಲೆ ಸಿದ್ದರಾಮಯ್ಯನವ್ರ ವಿಚಾರವನ್ನೇ ಯಾಕೆ ಮುನ್ನೆಲೆ ತರುವಂತ ಕೆಲಸವನ್ನ ಬಿಜೆಪಿ JDS ಮಾಡ್ತಾವ್ರೆ ಅನ್ನುವಂತ ನಾವು ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವ್ರದ್ದು ಅಲ್ವಲ್ಲ ಇದು. 25 ವರ್ಷ ಆಯ್ತು ಸೇಲ್ ಮಾಡಿ, 25 ವರ್ಷ ಆಯ್ತು ಸೇಲ್ ಮಾಡಿ. ಅವ್ರದ್ದಲ್ಲ ಇದು, ಯಾವ ಕೋಡೇಸ್ದು ಅಲ್ವೇ ಅಲ್ವಾ ಸರ್? ಥ್ಯಾಂಕ್ ಯು. ಲೇಔಟ್ಗಳು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮಧ್ಯದಲ್ಲಿ ಜಾಗ ಸಿಗಾಕೊಂಡ್ರೆ ಅದನ್ನು ಸೇರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಈ ತರ ಮಾಡಿದಾಗ ಯಾರು ತಪ್ಪು ಹೇಳಿದ್ರು? ಈ ತರ ಮಾಡಿದಾಗ ಯಾರು ತಪ್ಪು ಹೇಳಿ ಸರ್? ಮೂಡಾದವ್ರ ತಪ್ಪು, ರೈತರ ತಪ್ಪ? ಹಲವಾರು ಪ್ರಕರಣಗಳಿದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಗ ತೋರಿಸ್ತೀನಿ ಬನ್ನಿ. ಇದು ಇನ್ಕಲ್ ಸರ್ವೆ ನಂಬರ್, ಇದು ಪಕ್ಕದ ನಮ್ಮೂರು. ಇವಾಗಲೂ ಎಷ್ಟೋ ಪ್ರಕರಣಗಳಿದೆ, ಇನ್ನೂ ಬಾಕಿ ಉಳಿದಿದೆ. ಅದನ್ನ ತೋರಿಸ್ತೀನಿ ಬೇಕಾದ್ರೆ ಬನ್ನಿ. ಈ ನಮ್ಮ ಜಾಗಗಳೇ ವಿತೌಟ್ ಅಕ್ವಿಷನ್ ರಿಗ್ನೋರ್ ಮಾಡ್ಕೊಂಡು ಹೊರಟಿದ್ದಾರೆ. ಅದಕ್ಕೆ ಪರಿಹಾರ ಯಾರು ಕೊಡಬೇಕು? ಇನ್ನೂ ಕೊಟ್ಟಿಲ್ಲ, ಇವಾಗ ಅಪ್ಲೈ ಮಾಡಿದ್ದೀವಿ ಅದನ್ನೆಲ್ಲ. ಅಲ್ಲ, ಅರಸು ಅವ್ರು ಹೇಳ್ತಾ ಇರೋದು ಇದೊಂದು ಜಾಗ ಮಾತ್ರ ಯಾಕೆ ಬಿಟ್ಟಿರುತ್ತೆ? ಇದೊಂದೇ ಅಲ್ಲ, ಸಾಕಷ್ಟು ಜಾಗ ಸಾಕಷ್ಟು ಜಾಗಗಳಿಗೆ ತರ ಬಿಟ್ಟಿದ್ದಾರೆ. ಅದನ್ನ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಬನ್ನಿ.